ನಮಸ್ತೆ ಸ್ನೇಹಿತರೆ. ಸೋಮವಾರ ಜೂನ್ 8 ಸೋಮವಾರ ಕಾಲಾಷ್ಟಮಿ ಬಂದಿದೆ. ಕೃಷ್ಣ ಪಕ್ಷದ ಅಷ್ಟಮಿಯನ್ನು ಕಾಲಾಷ್ಟಮಿ ಅಂತ ಹೇಳಲಾಗುತ್ತೆ. ಅದು ಶಿವನ ಸ್ವರೂಪವಾಗಿರುವಂತಹ ಭೈರವನನ್ನು ಪೂಜೆಯನ್ನು ಮಾಡತಕ್ಕಂಥದ್ದು. ಆಮೇಲೆ ದುರ್ಗಾದೇವಿಯನ್ನು ಪೂಜೆಯನ್ನು ಮಾಡುವಂಥದ್ದು. ದುರ್ಗಾದೇವಿ ಮತ್ತು ಕಾಲಭೈರವ ಅಂದರೆ ಶಿವನ ಅಂಶವಾಗಿರುವಂತಹ ಭೈರವನನ್ನು ಪೂಜಿಸುವಂತಹದ್ದು ಕಾಲಾಷ್ಟಮಿ ಅಂತ ಹೇಳಲಾಗುತ್ತೆ. ಶಿವನು ತನ್ನ ಇರುವಿಕೆಯನ್ನು ಎಲ್ಲ ಕಡೆನೂ ಇರಿಸ್ಬೇಕು ಅನ್ನೋ ಸಂದರ್ಭಕ್ಕೆ ಕಾಲಭೈರವನ ಸೃಷ್ಟಿಯನ್ನು ಮಾಡ್ತಾನೆ. ಅವನು ರುದ್ರಾವತಾರ. ಆಮೇಲೆ ಯಾರು ಮಾಟ ಮಂತ್ರ ಮಾಡಿಸ್ತಾರೆ, ಕೆಟ್ಟದನ್ನು ಮಾಡ್ತಾರೆ, ಅವರಿಗೆ ಶಿಕ್ಷೆಯನ್ನು ಕೊಡ್ಸೋಕ್ಕೆ ಈ ಕಾಲಭೈರವನ ನೇಮಕ ಮಾಡ್ತಾನೆ. ಈ ದಿನ ಅಷ್ಟಮಿ ಬಂದಿರೋದ್ರಿಂದ ಅವನನ್ನು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಈಗ ಮನೆಯಲ್ಲಿ ಮಾಟ ಮಂತ್ರ ಮಾಡಿಸಿದ್ದಾರೆ, ಏನು ಏಳಿಗೆ ಆಗ್ತಾ ಇಲ್ಲ ನಮಗೆ, ಆಮೇಲೆ ಹಣಕಾಸಿನ ತುಂಬ ತೊಂದರೆ ಆಗ್ತಿದೆ, ಪದೇ ಪದೇ ಅನಾರೋಗ್ಯವಾಗಿ ಬೀಳ್ತಾ ಇದ್ದಾರೆ ಅನ್ನೋರು ಈ ಅಷ್ಟಮಿಯನ್ನು 8 ಅಷ್ಟಮಿಗಳು, ನಿಮ್ಗೆ ಎಷ್ಟು ಅಷ್ಟಮಿಗಳಾಗುತ್ತೆ 9, 11 ಈ ಥರ ಅಷ್ಟಮಿಗಳನ್ನು ಪೂಜೆ ಮಾಡ್ತಾ ಬಂದರೆ ಅದರಿಂದ ನೀವು ಮುಕ್ತಿಯನ್ನು ಹೊಂದಬಹುದು. ಸಾಲದಿಂದ ಮುಕ್ತಿ ಹೊಂದಬಹುದು. ಶತ್ರು ಕಾಟ, ಈ ಮಾಟ ಮಂತ್ರ ಮಾಡಿಸೋರು, ಇದರಿಂದ ನೀವು ದೂರವನ್ನು ಮಾಡ್ಕೋಬೋದಾಗುತ್ತೆ. ಇವತ್ತು ಸೋಮವಾರ ಜೂನ್ 8 ಅಷ್ಟಮಿ ತಿಥಿಯನ್ನು ನೋಡೋದಾದರೆ ಬೆಳಗ್ಗೆ 3:24 ಶುರುವಾಗಿದೆ. ಇದು ಮುಕ್ತಾಯವಾಗೋದು 3:20 ಅಂದರೆ ನಾಳೆ 9ನೇ ತಾರೀಕು 3:20 ಮುಕ್ತಾಯ ಆಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ದೇವರಿಗೆ. ನಿಮಗೆ ಆಗಲ್ಲ ನಮಗೆ ಬ್ರಾಹ್ಮಿ ಮುಹೂರ್ತದ ಅಂತಂದರೆ ಫುಲ್ ದಿನ ಇದೆ, ಯಾವಾಗಾದರೂ ಪೂಜೆ ಮಾಡ್ಬೋದು. ಆಮೇಲೆ ಸಾಯಂಕಾಲ ತುಂಬ ಶ್ರೇಷ್ಠವಾದದ್ದು. 6 ಗಂಟೆಯಿಂದ 9 ಗಂಟೆ 9:30 ಒಳಗೆ ಆ ಸಾಯಂಧ್ಯಾ ಕಾಲದಲ್ಲಿ ಪೂಜೆ ಮಾಡಿದರೆ ಇನ್ನೂ ತುಂಬ ಒಳ್ಳೆಯದು. ಮನೆಯನ್ನು ಶುಚಿಗೊಳಿಸಿ ದೇವರ ಮುಂದೆ ಒಂದು ಆಮೇಲೆ ಕಾಲಭೈರವನಿಗೆ ಕುಂಬಳಕಾಯಿ ದೀಪ ಹಚ್ಚೋದು ತುಂಬ ಒಳ್ಳೆಯದು. ನಿಮಗೆಲ್ಲೂ ಕಾಲಭೈರವನ ದೇವಸ್ಥಾನ ಸಿಗಲಿಲ್ಲ ಅಂದರೆ ಶಿವನ ಅವತಾರ, ಶಿವನ ರೂಪಿಯೇ ಕಾಲಭೈರವಲ್ವ, ಶಿವನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬೆಲ್ಲದ್ದಾಗಲಿ ಇಲ್ಲ ಕುಂಬಳಕಾಯಿ ತುಂಬ ಕಾಟ ಆಗ್ತಾ ಇದೆ, ತುಂಬ ಶತ್ರು ಕಾಟ ಇದೆ ಅಂದರೆ ಕುಂಬಳಕಾಯಿ ದೀಪ ಶಿವನ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ನಿಮಗೆ ಮನಃಶಾಂತಿ ಆಗಲಿ, ಸಾಲಬಾಧೆ ಆಗಲಿ, ನಿಮಗೆ ಶತ್ರು ಕಾಟ ಆಗಲಿ ಎಲ್ಲದರಿಂದ ಮುಕ್ತಿಯನ್ನು ಪಡಿಬಹುದು. ಆದಷ್ಟು ಸಾಯಂಕಾಲ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಅರ್ಚನೆ ಮಾಡಿಸಿ ಬೂದುಗುಂಬಳಕಾಯಿ ಇಲ್ಲ ತೆಂಗಿನಕಾಯಿ ದೀಪ ಹಚ್ಚೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಕ್ಲೇಶಗಳಾಗಲಿ ಶತ್ರು ಕಾಟಗಳಲ್ಲಿ ದೂರವಾಗುತ್ತೆ. ಆಮೇಲೆ ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಪೂಜೆ ಮಾಡ್ಕೋಬೋದು ಅಂದರೆ ಕಾಲಭೈರವನ ಫೋಟೋ ಇಲ್ಲ ಅಂದರೆ ಶಿವನ ಫೋಟೋಕ್ಕೆ ನೀವು ತಂಬಿಟ್ಟು ಆರತಿ, ಸೋಮವಾರ ಆಗಿರೋದ್ರಿಂದ ಅದು ಸೋಮವಾರನೇ ಬಂದಿರೋದ್ರಿಂದ ಶಿವನ ಅವತಾರನೇ ಆಗಿರೋದ್ರಿಂದ ಇನ್ನೂ ಅದಕ್ಕೆ ಪವರ್ ಜಾಸ್ತಿ ಇರುತ್ತೆ. ತಂಬಿಟ್ಟು ಆರತಿ ಮಾಡ್ಬೋದು ಶಿವನಿಗೆ. ತೆಂಗಿನಕಾಯಿ ಒಡೆದ್ಬಿಟ್ಟು ಅದರಿಂದ ನೀವು ಆರತಿಯನ್ನು ಮಾಡಬಹುದು. ತುಪ್ಪದ ಆರತಿಯನ್ನು ಹಚ್ಚಬಹುದು. ದೇವರಲ್ಲಿ ಬೇಡ್ಕೋಬೇಕು, ಸಂಕಲ್ಪ ಮಾಡಬೇಕು, ನನಗೆ ಇವರಿಂದ ಈ ಥರ ಕಷ್ಟ ಆಗ್ತಾ ಇದೆ, ಈ ಸಾಲಬಾಧೆಯಿಂದ ಮುಕ್ತಿ ಕೊಡಿಸು ನನಗೆ, ಇಲ್ಲ ಯಾವುದಾದ್ರೂ ಶತ್ರು ಕಾಟ ಇದ್ದರೆ ಇವ್ರು ತುಂಬ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಇದರಿಂದ ಮುಕ್ತಿ ಕೊಡಿಸು, ಇಲ್ಲಾಂದರೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಅದ್ರ ಬಗ್ಗೆ ನೀವು ಸಂಕಲ್ಪ ಮಾಡಿ, ಯಾವುದಾದ್ರೂ ವಿಷಯದ ಬಗ್ಗೆ ನೀವು ಸಂಕಲ್ಪ ಮಾಡಿ, ನಿಮ್ಗೆ ಯಾವ ತೊಂದರೆ ಇದೆ ಅದ್ರ ಬಗ್ಗೆ, ಅನಾರೋಗ್ಯ ನಮಗೆ ತುಂಬ ಅನಾರೋಗ್ಯ ಕಾಡ್ತಾ ಇದೆ, ಆರೋಗ್ಯನೇ ಸರಿ ಇರಲ್ಲ ಅನ್ನೋರು ದೇವ್ರ ಮುಂದೆ ಸಂಕಲ್ಪ ಮಾಡಿ ದೀಪವನ್ನು ಹಚ್ಚೋದ್ರಿಂದ ಕುಂಬಳಕಾಯಿ ಆದಷ್ಟು ನೀವು ದೇವಸ್ಥಾನದಲ್ಲಿ ಹಚ್ಚಿ, ತೆಂಗಿನಕಾಯಿ ಬೆಲ್ಲದ ದೀಪ ಆದರೆ ಮನೆಯಲ್ಲೇ ಹಚ್ಬೋದು. ಹಚ್ಚಿಬಿಟ್ಟು ವಸ್ತುಲಿಗೆ ಪೂಜೆ ಮಾಡಿಬಿಟ್ಟು ನೀವು ಸಂಧ್ಯಾ ಕಾಲದಲ್ಲಿ ಅಂದರೆ ಸಾಯಂಕಾಲ ಸಮಯದಲ್ಲಿ ಶಿವನ ಹತ್ರದಲ್ಲಿ ಶಿವನ ದೇವಸ್ಥಾನ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಕುಂಬಳಕಾಯಿ ದೀಪ ಹಚ್ಚೋದಾಗಲಿ ಇಲ್ಲ ತೆಂಗಿನಕಾಯಿ ದೀಪ ಹಚ್ಚೋದ್ರಿಂದ ಸಂಕಲ್ಪ ಮಾಡಿ ಬರೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಿ ಭೈರವ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ. ದುರ್ಗಾದೇವಿ ದೇವಸ್ಥಾನಕ್ಕೂ ಸಹ ನೀವು ಹೋಗ್ಬೋದು. ದೇವಿ ಅಮ್ಮನವರು ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ, ಅಷ್ಟಮಿ ಅಮ್ಮಗೂ ಪವರ್ ತುಂಬ ಇರುತ್ತೆ ಅಷ್ಟಮಿ ದಿನ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಹೆಚ್ಚಿನ ವಿಡಿಯೋಗಳೊಂದಿಗೆ ಮತ್ತೆ ಬರ್ತೀನಿ. ಪ್ಲೀಸ್ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ನನ್ನ ಚಾನಲ್ನ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಆ ಶಿವ ಒಳ್ಳೇದು ಮಾಡಲಿ. ಓಂ ನಮಃ ಶಿವಾಯ. ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲರೂ ಆದಷ್ಟು ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಿಲ್ವಪತ್ರೆ ಆದರೂ ಕೊಟ್ಬಿಟ್ಟು ಅರ್ಚನೆಯನ್ನು ಮಾಡಿ ಬನ್ನಿ. ಧನ್ಯವಾದಗಳು.